ಇವತ್ತು ನನ್ನ ಬರ್ತ್ಡೇ ಹಾಗೂ ಇವತ್ತು ರಥಸಪ್ತಮಿ ಕೂಡ ಇದೆ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಬನಾರ್ಘಟ್ಟ ಝೂಗೆ ಬಂದಿದ್ದೀವಿ. ಅಕ್ಕ ಅಮಿಲ ಕೇಜುಡಿಗೆ ಹಾಕ್ಬಿಡ್ತಾರಲ್ವಾ? Happy birthday to you. ಫ್ರೆಂಡ್ಸ್, ಸೊ ಇಲ್ಲಿ ನಾನು ಸೂರ್ಯೋದಯ ನೋಡಿದ್ರಿ, ನೀವು ಸೂರ್ಯೋದಯ ನೋಡ್ಕೊಂಬಂದ್ರಿ. ಸೊ ಸೂರ್ಯ ಉದಯ ಆಗಬೇಕಾದ್ರೇ ಪೂಜೆ ಮಾಡಬೇಕು ರಥಸಪ್ತಮಿ ದಿವಸ ಅಂತ ಹೇಳ್ತಾರೆ. ಸೊ ಅದಕ್ಕೇ ಸೂರ್ಯ ಉದಯ ಆಗೋ ಟೈಮಲ್ಲೇ ಕರೆಕ್ಟಾಗಿ ಎಲ್ಲ ಕ್ಲೀನಾಗಿ, ಅಂದರೆ ಆ ಕಾರ್ನರ್ ಏನಿದೆಯಲ್ಲ ಅದು ಸೂರ್ಯನ ಕಡೆಗೆ ಫೇಸ್ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಕಾರ್ನರಲ್ಲಿ ಈ ಥರ ಹೊರಿಸಿ ಸ್ವಲ್ಪ ಕ್ಲೀನಾಗಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಬೇಕು, ಅಂದರೆ ಎಲೆ ಅಡಿಕೆ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದೇ ಮಾಡ್ತಾಯಿದ್ದೆ. ಆ್ಯಂಡ್ ತುಂಬ ಖುಷಿ ಆಯಿತು. ಲೈಕ್ ನಾನು ಇಷ್ಟು ಬೆಳಗ್ಗೆ ಎದ್ದು ಯಾವತ್ತೂ ಪೂಜೆ ಮಾಡಿರಲಿಲ್ಲ, ಇದೇ ಫಸ್ಟ್. ಆ್ಯಂಡ್ ತುಂಬಾ ಖುಷಿ ಆಯಿತು ನನಗೆ. ಸೊ ಇದು ನನ್ನ ಫಸ್ಟ್ ರಥಸಪ್ತಮಿ ಪೂಜೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಪೆಷಲಿ ನನ್ನ ಬರ್ಡೇ ದಿವಸ ಮಾಡ್ತಾಯಿದ್ದೀನಿ ಅಂತಲೂ ಒಂದು ತುಂಬ ಖುಷಿ ಇದೆ ನನಗೆ. ಫ್ರೆಂಡ್ಸ್ ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ಬಂದು 19th ಫೆಬ್ರವರಿ. ಸೊ 19th ಫೆಬ್ರವರಿ ನನ್ನ ಬರ್ತ್ಡೇ. ಇವತ್ತು ನನ್ನ ಬರ್ತ್ಡೇ ಹಾಗೂ ಇವತ್ತು ರಥಸಪ್ತಮಿ ಕೂಡ ಇದೆ. ಸೊ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ನಂದು ನೋಡೇ ಇರ್ತೀರ ನೀವು ಯಾವ ಥರ ನಾನು ಪೂಜೆ ಮಾಡಿದೆ ಅಂತ. ಇವತ್ತು ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನೆ ಅಂತೆ. ಸೊ ಅದಕ್ಕೇ ಇವತ್ತು ತುಂಬ ಗ್ರ್ಯಾಂಡಾಗಿ ಸೂರ್ಯನಿಗೆ ಪೂಜೆ ಮಾಡ್ತಾರೆ. ಯಾಕಂದರೆ ಏನೇ ಬೇಡ್ಕೊಂಡ್ರು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ರಥಸಪ್ತಮಿ ದಿವಸ ಸೂರ್ಯನ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಇವತ್ತು ನಾನು ಬೆಳಗ್ಗೆ ಅಷ್ಟು ಲೈಕ್ ತುಂಬ ಬೆಳಗ್ಗೆನೇ ಲೈಕ್ 5:30 ಎದ್ಬಿಟ್ಟಿದೆ. ಸೊ ಎದ್ದು ಎಲ್ಲ ಕ್ಲೀನೆಲ್ಲ ಮಾಡಿ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ. ಸೊ ಒಂದು ಖುಷಿ ಏನಪ್ಪ ಅಂದರೆ ನನ್ನ ಬರ್ತ್ಡೇ ದಿವಸನೇ ರಥಸಪ್ತಮಿನೂ ಬಂದಿದೆ. ಸೊ ಅದೊಂದು ಖುಷಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಲೈಕ್ ನಾನು ಹುಟ್ಟಿದ ದಿವಸ, ಅಂದರೆ ಲೈಕ್ ನಾನು ಹುಟ್ಟಿದ್ನಲ್ಲ ಆ ಟೈಮಲ್ಲಿ ಅವತ್ತಿನ ದಿವಸನೂ ಅಷ್ಟೇ ಫ್ರೈಡೇನೇ ಆಗಿತ್ತು. 19th ಫೆಬ್ರವರಿ 1993 ಫ್ರೈಡೇನೇ ಆಗಿತ್ತು. ಹಾಗೂ ಅವತ್ತು ಶಿವರಾತ್ರಿ ಹಬ್ಬ ಇತ್ತು. ಸೊ ಇವತ್ತು ಒಂಥರ ಹಬ್ಬನೇ, ರಥಸಪ್ತಮಿ ಇವತ್ತು. ಸೊ ಒಂಥರ ಚೆನ್ನಾಗಿದೆ, ಒಂಥರ ಕೋಇನ್ಸಿಡೆನ್ಸ್. ಲೈಕ್ ಅವತ್ತು ಲೈಕ್ ಹುಟ್ಟಿದ ದಿವಸನೂ ಹಬ್ಬ ಇತ್ತು ಆ್ಯಂಡ್ ಇವತ್ತೂ ಅಷ್ಟೇ ಹಬ್ಬ ಇದೆ. ಆ್ಯಂಡ್ ಸೇಮ್ ಫ್ರೈಡೇನೇ ಬಂದಿದೆ. ಸೊ ಒಂಥರ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತಿಗೆ ಲೈಕ್ 2 years ಬ್ಯಾಕ್ ನನಗೆ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿತ್ತು. ಅದೇನಪ್ಪ ಅಂದರೆ ಲಕ್ಷಿತ್ ನಮ್ಮ ಲೈಫಲ್ಲಿ ಬರ್ತಿದ್ದಾನೆ ಅನ್ನೋ ಒಂದು ಗುಡ್ ನ್ಯೂಸ್. ಸೊ ನನಗೊಂಥರ ನನ್ನ ಬರ್ಡೇ ತುಂಬ ಗುಡ್ ಲಕ್ ಅನಿಸುತ್ತೆ, ಲೈಕ್ ಒಂಥರ ಲಕ್ಕಿ ಅನಿಸುತ್ತೆ. ಬಿಕಾಸ್ ನಾನು ಪ್ರತಿ ಬರ್ಡೇ ದಿವಸ ಏನಾದರೂ ಒಂದು ಗುಡ್ ನ್ಯೂಸ್ ಸಿಗುತ್ತೆ ನನಗೆ. ಸೊ 2 years ಬ್ಯಾಕ್ ಲಕ್ಷಿತ್ ಲೈಕ್ ನಾನು ಪ್ರೆಗ್ನೆಂಟ್ ಅನ್ನೋ ಒಂದು ಗುಡ್ ನ್ಯೂಸ್ ನಂಗೆ ಸಿಕ್ಕಿತ್ತು ನನ್ನ ಬರ್ಡೇ ದಿವಸನೇ. ಸೊ ಅದು ಒಂಥರ ಖುಷಿ. ಸೊ ಈ ಥರ ಎಲ್ಲ ತುಂಬ ಚಿಕ್ಕ ಪುಟ್ಟ ಮೆಮೊರೇಬಲ್ ಮೂಮೆಂಟ್ಸ್ ಇದೆ ನನ್ನ ಬರ್ಡೇದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ಶೂಟ್ ಮಾಡಿ ತೋರಿಸ್ತೀನಿ. ಲೈಕ್ ಇವತ್ತು ಯಾವ ಥರ ಮೆಮೊರೇಬಲ್ ಮೂಮೆಂಟ್. ಸೊ ನನ್ನ ಬರ್ಡೇ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ಶೇರ್ ಮಾಡಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಇಡೀ ವ್ಲಾಗ್ನ ನಾನು ಲೈಕ್ ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಅಂತ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ.
ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಫ್ರೆಂಡ್ಸ್, ನೀವು ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡೋದನ್ನ ಮರಿಬೇಡಿ. ರೂಲ್ಸ್ ಆ್ಯಂಡ್ ಲೈಕ್ ಏನೇ ಇದ್ರೂ ನಾನು ಪ್ರತಿಯೊಂದೂ ವಿಡಿಯೋ ಬ್ಲಾಗ್ ಎಂಡಲ್ಲಿ ನಿಮಗೆ ಹೇಳ್ತೀನಿ. ಸೊ ಅದರಲ್ಲಿ ನೀವು ನೋಡ್ಕೋಬೋದು. ಆ್ಯಂಡ್ ಈ ಗಿವ್ ಅವೇದು ವಿನ್ನರ್ನ ನಾನು ಯಾವಾಗ ಅನೌನ್ಸ್ ಮಾಡ್ತೀನಿ ಅಂತಲೂ ನಾನು ತುಂಬ ಬೇಗನೆ ತಿಳಿಸ್ತೀನಿ ನಿಮಗೆ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮತ್ತೆ ಇವಾಗ ಸ್ವಲ್ಪ ಕೆಲಸ ಇದೆ, ಲೈಕ್ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ ನಿಮಗೆ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ನಾನು ಸೂರ್ಯನ ಪೂಜೆ ಮಾಡಾದ್ಮೇಲೆ ಒಳಗಡೆ ಬಂದು ದೇವ್ರ ಪೂಜೆ ಎಲ್ಲ ಮಾಡಿದೆ. ಬಿಕಾಸ್ ಆಮೇಲೆ ಸೂರ್ಯೋದಯ ಆಗ್ಬಿಡುತ್ತೆ, ಸ್ವಲ್ಪ ಲೇಟ್ ಆಗಿಬಿಟ್ರೆ ಲೈಕ್ ಫುಲ್ ಬೆಳಕಾಗ್ಬಿಡುತ್ತೆ, ಆಮೇಲೆ ಸೂರ್ಯನ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಫಸ್ಟು ಹೋಗ್ಬಿಟ್ಟು ಹೊರಗಡೆ ಸೂರ್ಯನ ಪೂಜೆ ಮಾಡ್ಕೊಂಡು ಬಂದೆ. ಅದಾದಮೇಲೆ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ನಾನೊಂದು ಡೀಟೇಲ್ ವೀಡಿಯೋ ಕೂಡ ಮಾಡಿದ್ದೀನಿ. ನಾನು ಯಾವ ಥರ ದೇವ್ರ ಮನೇನ ಡೆಕೋರೇಟ್ ಮಾಡ್ತೀನಿ, ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಪ್ರತಿಯೊಂದು ಒಂದು ಡೀಟೇಲ್ ವೀಡಿಯೋ ಇದೆ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲಾಂದರೆ ಐ ಬಟನ್ ಇದೆ ನೋಡಿ, ಅಲ್ಲೂ ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ. ಅಂದರೆ ಈ ಥರ ಸಿಂಪಲ್ ರಂಗೋಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ರಂಗೋಲಿ ಹಾಕೋದೇ ತುಂಬ ಇಷ್ಟ ನನಗೆ. ನೋಡ್ಬೋದು ಯಾವ ಥರ ನಾನು ದೇವ್ರ ಮನೇನ ಡೆಕೋರೇಟ್ ಮಾಡಿದೆ, ಯಾವ ಥರ ಪೂಜೆ ಮಾಡಿದೆ ಅಂತ ಒಂದು ಚಿಕ್ಕ ಝಲಕ್ ನಿಮಗೋಸ್ಕರ. ಸೊ ಫ್ರೆಂಡ್ಸ್, ನಮ್ಮದು ಏನೂ ಪ್ಲ್ಯಾನೇ ಇರಲಿಲ್ಲ ಬರ್ಡೇ ದಿವಸ. ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾವು ಎಲ್ಲಾದರೂ ಲಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಪುನೀತ್, ಲಚ್ಚು, ನಂದು 3 ಜನನೂ ಅವತ್ತು ರಜಾ ಹಾಕೋತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಲಂಚಿಗೆ ಹೋಗೋಣ ಮಧ್ಯಾಹ್ನ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ರಾತ್ರಿ ಹೇಗಿದ್ರು ಜಾತ್ರೆಗೆ ಹೋಗ್ತೀವಿ. ಸೊ ಮಧ್ಯಾಹ್ನ ಸುಮ್ಮನೆ ಸಿಂಪಲಾಗಿ ಲಂಚಿಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ವಿ. ಆ್ಯಂಡ್ ಬಟ್ ಆ ಪ್ಲ್ಯಾನ್ ಆಗಲಿಲ್ಲ, ಬಿಕಾಸ್ ನಂದುಗೆ ಕೆಲಸ ಇತ್ತು. ಸೊ ನಾವಿಲ್ಲಿ ಬನ್ನಾರ್ಘಟ್ಟ ಝೂಗೆ ಬಂದಿದ್ದೀವಿ. ಆ್ಯಂಡ್ ಇದು ಪಾರ್ಕಿಂಗ್ ಪ್ಲೇಸ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ಇವಾಗ ಪಾರ್ಕಿಂಗ್ ಅಂತೂ ತುಂಬಾ ದೊಡ್ಡದಾಗಿದೆ, ಹಾಗೂ ತುಂಬ ಕ್ಲೀನ್ ಆ್ಯಂಡ್ ಚೆನ್ನಾಗಿಟ್ಟಿದ್ದಾರೆ. ಅಂದರೆ ಈ ಥರ ಎಲೆಗಳು ಬಿಟ್ಟರೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಪ್ರಿಮೈಸಸ್ ಎಲ್ಲ. ಸೊ ಲೈಕ್ ಎಂಟರ್ ಆದ ತಕ್ಷಣ ಫಸ್ಟ್ ನಾವು ಟಿಕೆಟ್ಸ್ ತೊಗೊಂಡ್ವಿ, ಸಫಾರಿ ಟಿಕೆಟ್ಸ್ ಅದೆಲ್ಲ ತೊಗೊಂಡು ಒಂದು ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ಟದ ಅಂತ ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತ ಇದೆ. ಲೈಕ್ ಒಳಗಡೆನೇ ಇದೆ, ಬನ್ನಾರ್ಘಟ್ಟ ಪಾರ್ಕ್ ಒಳಗಡೆನೇ ಇದೆ. ಸೊ ಇಲ್ಲೇ ಚೆನ್ನಾಗಿದೆ ರೆಸ್ಟೋರೆಂಟ್ ಎಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಥರ ಸ್ಪೇಷಿಯಸ್ ಆಗಿ, ಕ್ಲೀನ್ ಆ್ಯಂಡ್ ಟೈಡಿ ಆಗಿ. ಆ್ಯಂಡ್ ನಾವು ಹೋದಾಗ ಆಲ್ಮೋಸ್ಟ್ ಟೈಮ್ ಆಗಿತ್ತು, ಸೊ ಯಾರೂ ಅಷ್ಟು ಜನ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವ್ಯೂ ಪಾಯಿಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ರೆಸ್ಟೋರೆಂಟ್ ಇದರಿಂದ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದ್ರೆ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಬನ್ನಾರ್ಘಟ್ಟ ಝೂಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಒಳಗಡೆನೇ ರೆಸ್ಟೋರೆಂಟ್ ಇದೆ, ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ, ಮತ್ತು ಕ್ರೌಡಿನೂ ಇಲ್ಲ ಜಾಸ್ತಿ. ಬಿಕಾಸ್ ಆಲ್ಮೋಸ್ಟ್ ಇವಾಗ 3:30 ಆಗ್ತಿದೆ. ಸೊ ಲಂಚ್ ಟೈಮ್ ಮುಗ್ದೋಗ್ಬಿಟ್ಟಿದೆ. ಬಟ್ ನಾವು ಮನೆಯಿಂದ ಲಂಚ್ ಮಾಡ್ಕೊಂಡು ಬಂದಿರಲಿಲ್ಲ, ಬಿಕಾಸ್ ನಮ್ಮ ಪ್ಲ್ಯಾನೇ ಇರಲಿಲ್ಲ ಬನ್ನಾರ್ಘಟ್ಟ ಬರೋದು. ಬಟ್ ಆಮೇಲೆ ಲೈಕ್ ಹೊರಗಡೆಲ್ಲೂ ಲಂಚಿಗೆ ಹೋಗೋಕ್ಕಾಗ್ತೀರಾ, ಬಿಕಾಸ್ ನಂದುಗೆ ಆಫೀಸ್ ಇತ್ತು ಅಂತ ಲಂಚಿಗೆಲ್ಲೂ ಹೋಗಲಿಲ್ಲ. ಸೊ ಅದಕ್ಕೇ ಓಕೆ ಬನ್ನಾರ್ಘಟ್ಟಗೇ ಹೋಗಿ ಬರೋಣ ಅಂದ್ಕೊಂಡು ಬಂದ್ವಿ.
ಆ್ಯಂಡ್ ಲಕ್ಷಿತ್ಗೆ ಈ ಥರ ಆ್ಯನಿಮಲ್ಸ್ ಅದೆಲ್ಲ ನೋಡೋದು ತುಂಬಾ ಇಷ್ಟ. ಸೊ ಅದಕ್ಕೇ ಬಂದ್ವಿ. ತುಂಬಾ ಚೆನ್ನಾಗಿದೆ. ಇವಾಗ ತುಂಬಾ ಲೈಕ್ ಡೆವಲಪ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಫಸ್ಟ್ ಬಂದಾಗ ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿದೆ. ಸೊ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಆ್ಯಂಡ್ ಇವಾಗ ಹೋಗಿ ಫಸ್ಟು ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ ನನಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇದು ನನ್ನ ಇವತ್ತಿನ ಅಟೈರ್. ಅಂದರೆ ಬೆಳಗ್ಗೆ ನಾನು ಹಾಕ್ಕೊಂಡಿದ್ದು ಅದೂ ಹೊಸ ಬಟ್ಟೆನೇ, ಬಟ್ ಆಮೇಲೆ ಈ ಹೊರಗಡೆ ಬರಬೇಕಾದ್ರೆ ಈ ಡ್ರೆಸ್ನ ಹಾಕ್ಕೊಂಡೆ. ನನಗೆ ತುಂಬಾ ಇಷ್ಟ ಆಗಿತ್ತು ಈ ಡ್ರೆಸ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಡೆಫಿನೆಟ್ಲಿ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದ್ರ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಮಿಂತ್ರಾಯಿಂದ ಪರ್ಚೇಸ್ ಮಾಡಿದ್ದು. ಅಫೋರ್ಡೆಬಲ್ ಪ್ರೈಸಲ್ಲೂ ಸಿಕ್ತಿತ್ತು ಮತ್ತು ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಲಂಚ್ ನಾನು ಫುಲ್ ಊಟ ತೊಗೊಂಡೆ, ಬಿಕಾಸ್ ನಾನು ಲಕ್ಷಿತ್ ಇಬ್ಬರು ಊಟ ಮಾಡ್ತಾಯಿದ್ವಿ. ಸೊ ಅವ್ನು ಫ್ರೈಡ್ ರೈಸ್ ಎಲ್ಲ ಅಷ್ಟು ತಿನ್ನೋದಿಲ್ಲ, ಸ್ವಲ್ಪ ಸ್ವಲ್ಪ ತಿಂತಾನೆ. ಸೊ ಅದಕ್ಕೆ ಈ ಥರ ಫುಲ್ ಊಟನೇ ತೊಗೊಂಡ್ಬಿಟ್ಟೆ. ನಾನು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡೆ. ಆ್ಯಂಡ್ ಪುನೀತ್ ಹಾಗೂ ಲಚ್ಚು ಅವರು ಫ್ರೈಡ್ ರೈಸ್ ತೊಗೊಂಡ್ರು. ಓಕೆ, ಸೊ ಬೇಗ ಬೇಗ ಊಟ ಮಾಡಿಕೊಂಡು ಸಫಾರಿಗೆ ಹೊರಟ್ವಿ, ಬಿಕಾಸ್ ಮಳೆ ಬರೋ ಥರನೂ ಆಗಿಬಿಟ್ಟಿತ್ತು. ಆ್ಯಂಡ್ ಲೈಕ್ ಲೇಟ್ ಆಗಿಬಿಟ್ರೆ ಸಫಾರಿ ಕ್ಲೋಸ್ ಆಗುತ್ತೆ ಅಂತ ಬೇಗ ಬೇಗ ಊಟ ಮಾಡ್ಕೊಂಡು ಹೊರಟ್ವಿ. ಇದೇ ಸಫಾರಿಗೆ ಹೋಗೋ ಎಂಟ್ರೆನ್ಸ್ ನೋಡ್ಬೋದು. ಅಂದರೆ ಲೈಕ್ ಇವಾಗೇನು ಸಿಸ್ಟಮ್ ಮಾಡಿದಾರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಇಷ್ಟೊಂದೆಲ್ಲ ಇರಲೇ ಇಲ್ಲ, ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ಈ ಥರ ದೊಡ್ಡ ದೊಡ್ಡ ಬಸ್ ಕಮ್ ಟಿ ಟಿ ಅಂತ, ಬಸ್ ಥರನೂ ಹೇಳ್ಬೋದು, ಮಿನಿ ಬಸ್ ಆರ್ ಟಿ ಟಿ ಅಂತಲೂ ಕರಿಬೋದು. ಸೊ ಈ ಥರ ಚೆನ್ನಾಗಿತ್ತು, ಎಲ್ಲ ಸ್ಪೇಷಿಯಸ್ ಆಗಿ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಸಫಾರಿ ರೈಡ್ ಸ್ಟಾರ್ಟ್ ಆಯಿತು. ಆ್ಯಂಡ್ ರೈಡ್ ಮಾತ್ರ ಸೀರಿಯಸ್ಲಿ ತುಂಬಾ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದೆ ನಾನು ರೈಡ್ನ. ಹಾಗೂ ಅಲ್ಲಿ ಆ್ಯನಿಮಲ್ಸ್ನ ಅಷ್ಟು ಕ್ಲೋಸ್ ಆಗಿ ನೋಡಿದ್ದು, ಆ ಪ್ರಾಣಿಗಳನ್ನೆಲ್ಲ ತುಂಬಾ ಖುಷಿ ಕೊಡ್ತು. ಅದೊಂಥರ ಲೈಕ್ ನಾವೇ ಒಂದು ಕೇಜಲ್ಲಿ ಇದ್ದೀವಿ, ಅವರೆಲ್ಲ ಆರಾಮಾಗಿ ಹೊರಗಡೆ ಸುತ್ತಾಡ್ತಾ ಇದ್ದಾರೆ ಅನ್ನೋ ಥರ ಇತ್ತು. ಸಕ್ಕತ್ತಾಗಿತ್ತು. ಸೊ ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ ನೋಡಿ ಒಂದೊಂದು ಸತಿ ಕರ್ಮ ಕಮ್ಸ್ ಬ್ಯಾಕ್ ಅಂತ, ಅದಕ್ಕೆ ಕರೆಯೋದು. ತುಂಬಾ ಒಳ್ಳೊಳ್ಳೆ ಪ್ರಾಣಿಗಳನ್ನ ನೋಡಿದ್ವಿ. ಲೈಕ್ ಜಿಂಕೆ ನೋಡಿದ್ವಿ. ಆ್ಯಂಡ್ ಜಿಂಕೆ ನೋಡಿದಾಗ ತುಂಬ ಒಂಥರ ಕ್ಯೂಟಿಶ್ ಆಗಿ ಫೀಲ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಜಿಂಕೆನ ನೋಡಿದ್ರೆ, ಬಿಕಾಸ್ ಅದೊಂಥರ ಫ್ರೀಯಾಗಿ ಆರಾಮಾಗಿರುತ್ತೆ ಅದ್ರ ಪಾಡಗದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಸ್ವಲ್ಪ ಹಾಗೆ ಮುಂದೆ ಬಂದಮೇಲೆ ಈ ಥರ ಕಾಡು ಆನೆಗಳೆಲ್ಲ ಇದ್ದು ಚೆನ್ನಾಗಿತ್ತು. ಎಷ್ಟು ಲೈಕ್ ಫುಲ್ ದೊಡ್ಡ ಆನೆಯಿಂದ ಚಿಕ್ಕ ಆನೆವರೆಗೂ ಎಲ್ಲನೂ ಒಂದೇ ಕಡೆ ಸಿಕ್ಕಿತ್ತು ನೋಡೋದಕ್ಕೆ. ತುಂಬ ಖುಷಿ ಆಯಿತು. ಅಕ್ಕ ಎಷ್ಟು ಪುಟಾಣಿ ಪುಟಾಣಿ ನೋಡು. ಆ್ಯಂಡ್ ನೆಕ್ಸ್ಟ್ ಈ ಥರ ಮುಂದೆ ಬಂದಮೇಲೆ ನಾವು ಈ ಥರ ಪ್ರತಿಯೊಂದಕ್ಕೂ ಪಾರ್ಟಿಷನ್ ಮಾಡಿದ್ದಾರೆ. ಅಂದರೆ ಇಷ್ಟಿಷ್ಟು ಅಂತ ಪಾರ್ಟಿಷನ್ ಮಾಡಿದ್ದಾರೆ. ಸೊ ಆ ಕಡೆ ಎಲ್ಲ ಹರ್ಬಿವೋರಸ್ ಅನಿಮಲ್ಸ್ ಇದ್ದರೆ, ಈ ಕಡೆಯಿಂದ ಕಾರ್ನಿವೋರಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲ ಮಾಂಸಾಹಾರಿ ಪ್ರಾಣಿಗಳೆಲ್ಲ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಥರ ಮಾಡಿದ್ದಾರೆ ಅಂದರೆ ಈ ಥರ ಒಂದು ದೊಡ್ಡ ಹ್ಯೂಜ್ ಡೋರ್ ಥರ ಮಾಡಿದ್ದಾರೆ. ಸೊ ಆ ಡೋರಿಂದ ಒಳಗಡೆ ಬಂದರೆ ಒಂದು ಆ್ಯನಿಮಲ್ದು ಇದು ಸಿಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮತ್ತೆ ಇನ್ನೊಂದು ಡೋರು, ಮತ್ತೆ ಇನ್ನೊಂದು ಆ್ಯನಿಮಲ್ ಅಲ್ಲಿರುತ್ತೆ. ಸೊ ಆ ಥರ ಇದೆ. ಸೊ ನೋಡಿ, ನಾವು ಇಲ್ಲಿ ಫಸ್ಟು ಎಂಟರ್ ಆದ ತಕ್ಷಣ ಇಲ್ಲೆಲ್ಲ ನಮಗೆ ಕರಡಿ ಕಾಣಿಸ್ತು. ಆ್ಯಂಡ್ ಸಕ್ಕದಾಗಿತ್ತು. ಲೈಕ್ ಅಷ್ಟು ಹತ್ತಿರದಿಂದ ಕರಡಿನ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಸತಿ ನೋಡಿದ್ದೆ, ಬಟ್ ಅದಾದಮೇಲೆ ನೋಡಲೇ ಇಲ್ಲ. ಸೊ ಈ ಸತಿ ನೋಡಿ ತುಂಬಾ ಒಂಥರ ಫುಲ್ ಹತ್ತಿರ ಆಯಿತು. ಅದು ನಮ್ಮ ಬಸ್ಗೆ ತುಂಬಾ ಹತ್ತಿರ ಆಯಿತು. ತುಂಬ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ.
ಅಕ್ಕ ಅದು ಉಗ್ರು ನೋಡಿ ಹೆಂಗಿದೆ. ಆ್ಯಂಡ್ ಕರಡಿ ಬಿಟ್ಟು ನೆಕ್ಸ್ಟ್ ಮುಂದೆ ಬಂದಮೇಲೆ ಲಯನ್ ಸಿಕ್ತು ನಮಗೆ. ಸೊ ನೋಡ್ಬೋದು 2 ಲಯನ್ ಯಾವ ಥರ ಕೂತಿತ್ತು ಅಂತ. ಸಿಂಹನ ನೋಡಿ ಎಷ್ಟು ಖುಷಿಯಾಗಿದೆ ಗೊತ್ತಾ, ಈ ಆ್ಯನಿಮಲ್ಸ್ನೆಲ್ಲ ಇಷ್ಟು ಹತ್ತಿರದಿಂದ ನೋಡೋದಕ್ಕೆ. ಅದರಲ್ಲೂ ಮತ್ತು ತುಂಬ ಶಾಂತವಾಗಿ ಕೂತಿತ್ತು, ಯಾವುದೇ ಥರದ ಈ ಥರ ರಿಯಾಕ್ಷನ್ ಏನೂ ಕೊಡದಂತೆ ಅದ್ರ ಪಾಡಗದ ಆರಾಮಾಗಿ ಕೂತಿತ್ತು. ಅದು ಕೊಚ್ಚಿದ್ರೆ ಹೆಂಗ್ ಕೊಚ್ಚುತ್ತೆ ಅಲ್ವೇನೆ. ಸ್ವಲ್ಪ ಮುಂದೆ ಬಂದಮೇಲೆ ನಮ್ಗೆ ಇಲ್ಲಿ ಲಯನಸ್ ಕೂಡ ಕಾಣಿಸ್ತು. ಲಯನ್ಗಿಂತನೂ ಲಯನಸ್ ತುಂಬಾ ದಪ್ಪ ಮತ್ತು ತುಂಬಾ ಹೆಲ್ದಿಯಾಗಿತ್ತು ಅಂತ ಅನ್ನಿಸ್ತು. ಅಕ್ಕ ಅದು ನಾವು ಅಷ್ಟು ಜನ ಇದ್ರು ಹಂಗೆ ಯಾಕೆ ಅಟ್ಯಾಕ್ ಮಾಡ್ತಾಯಿಲ್ಲ ಅದು? ಅದಕ್ಕೆ ಹೊಟ್ಟೆನೂ ತುಂಬಿದ್ರೆ ಸುಮ್ಮನೆ ಇರುತ್ತೆ. ನೀವು ನಾವೆಲ್ಲ ಒಂದೇ ಕಚ್ಕೊಂಡು ಹೊಂಟಾಗ ಎಳ್ಕೊಂಡು ಸುಮ್ಮನೆ ಹೆಂಗೆ. ಸೊ ಲಯನ್ದು ಒಂದು ಇದು ಮುಗಿದ್ಮೇಲೆ ಇನ್ನೊಂದು ಪಾರ್ಟಿಷನ್ ನೋಡಿ ಇದೇ ಥರ ಸೇಮ್. ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಅಂದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಕೂಡ ಒಳ್ಳೆ ಇದೆಲ್ಲ ಮಾಡಿಟ್ಟಿದ್ದಾರೆ ಅವರು. ಲೈಕ್ ಯಾವುದೇ ಥರದ ಅವ್ರ ಮೇಲೆ ಯಾವುದೇ ಥರದ ಅಟ್ಯಾಕ್ ಆಗದೆ ಇರೋ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ವೈಟ್ ಟೈಗರ್. ನಾನು ಯಾವತ್ತೂ ವೈಟ್ ಟೈಗರ್ ನೋಡೇ ಇರಲಿಲ್ಲ ಲೈಕ್ ಇನ್ ರಿಯಲ್. ಸೊ ತುಂಬಾ ಖುಷಿಯಾಯಿತು ವೈಟ್ ಟೈಗರ್ನ ನೋಡಿ. ಮೈ ಗಾಡ್, ಇದು ಅಷ್ಟೇ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಒಂಥರ ಅಲ್ಲೇ ಓಡಾಡ್ತಾ ಇತ್ತು, ಆ ಕಂಬಿ ಮೇಲೆ ಓಡಾಡ್ತಾ ಇತ್ತು. ಹೆಂಗಿದೆ ಅಂತ. ಅದ್ಯಾಕೆ ಅಲ್ಲೇ ಓಡಾಡ್ತಾ ಇದ್ದಲ್ಲ ಬರೀ ನೋಡು ಅಕ್ಕ. ಆಮೇಲೆ ಕೇಜ್ ಹುಡಿಕ್ ಆಗ್ಬಿಡ್ತಾರಲ್ವಾ. ಓ ಅಕ್ಕ ಅದು ಅಂತ ಐತೆ ನೋಡಿ. ಬಂತು ಹತ್ರ ನೋಡಿ ಹೆಂಗೆ ಬರ್ತಾನೆ. ಸೊ ನೆಕ್ಸ್ಟ್ ನಾವಿಲ್ಲಿ ಟೈಗರ್ ನೋಡಿದ್ವಿ. ಟೈಗರ್ ಅಂತೂ ನೋಡ್ಬೋದು ಎಷ್ಟು ಹತ್ತಿರ ಇತ್ತು ಅಂದರೆ ನಮ್ಮ ಬಸ್ಗೆ. ಆ್ಯಂಡ್ ಅವಾಗ ಆಲ್ಮೋಸ್ಟ್ ಲೈಕ್ ಡ್ರಿಸ್ಲಿಂಗ್ ಥರ ಸ್ಟಾರ್ಟ್ ಆಗಿತ್ತು. ಸೊ ಟೈಗರ್ ಕೂಡ ಅದ್ರ ಶೆಲ್ಟರ್ನ ಹುಡಿಕೊಂಡು ಹೋಗ್ತಾ ಇತ್ತು. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನಮಗೆ. ಆ್ಯಂಡ್ ನೆಕ್ಸ್ಟ್ ಸಫಾರಿ ಮುಗಿಸ್ಕೊಂಡು ಬಂದು ಇಲ್ಲಿ ಝೂಗೆ ಬಂದ್ವಿ. ಸೊ ಝೂನಲ್ಲಿ ನಾರ್ಮಲ್ ಲೈಕ್ ಎಲ್ಲ ಹರ್ಬಿವರ್ಸ್ ಅನಿಮಲ್ಸ್ನೆಲ್ಲ ನೋಡಿದ್ವಿ. ಅಂದರೆ ಝೆಬ್ರಾ, ಜಿರಾಫೆ, ಕ್ರೊಕೊಡೈಲ್ ಎಲ್ಲ ಪ್ರತಿಯೊಂದು ಆಸ್ಟ್ರೇಚ್ ಬರ್ಡ್ಸ್ ಎಲ್ಲ ತುಂಬ ನೋಡಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ ಫ್ರೆಂಡ್ಸ್, ಸೊ ನಾವು ಸಫಾರಿ ಎಲ್ಲ ಮುಗಿಸ್ಕೊಂಡ್ವಿ. ಸಫಾರಿ ಮುಗಿಸ್ಕೊಂಡು ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಲೈಕ್ ಜೀಪ್ ಇಳಿತದಾಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಆಮೇಲೆ ಮತ್ತೆ ಮಳೆ ನಿಂತು ನಾವು ಜಿರಾಫೆ ಮತ್ತು ಜಿಬ್ರಾ ಎಲ್ಲ ಹೋಗಿ ನೋಡ್ಕೊಂಡ್ಬಂದ್ವಿ. ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಲಕ್ಷಿತ್ ನೋಡ್ಬೋದು. ಬೆಬ್ಬೋ ಏನು ಮಗನೇ ನೀವು ತಲೆ ಮೇಲೆ ಕರ್ಚಿ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ, ಯಾಕೆ ಮಗನೇ? ಮಳೆನ ಚಿನ್ನಿ. ಸೊ ತುಂಬಾ ಚೆನ್ನಾಗಿತ್ತು. ಲೈಕ್ ಒಳಗಡೆ ಸಫಾರಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅಲ್ಲಿ ಆ್ಯನಿಮಲ್ಸ್ ನೋಡಿದ್ದು ಎಷ್ಟು ಹತ್ತಿರದಿಂದ ನೋಡಿದ್ವಿ, ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ರೈಡ್ ಅಂದರೆ ಜರ್ನಿ, ಅಲ್ಲಿ ಏನು ನಾವು ಹೋದ್ವಲ್ಲ ಆ ಟಿನಲ್ಲಿ ಏನು ಹೋದ್ವಲ್ಲ ಸಕ್ಕತ್ತಾಗಿತ್ತು ಆ ಜರ್ನಿ ಮಾತ್ರ. ಐ ಮೀನ್ ಆ ರೈಡ್ ಏನಿತ್ತು ಅದು ಸಕ್ಕತ್ತಾಗಿತ್ತು. ಸೊ ಡೆಫಿನೆಟ್ಲಿ ಒಂದು ಬನಾರ್ಘಟ್ಟ ಸಫಾರಿ ಟ್ರೈ ಮಾಡಿದ್ದು ನೀವು ಮಾಡಿಲ್ಲ ಅಂದರೆ. ಆ್ಯಂಡ್ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಅನಿಮಲ್ಸ್, ಐ ಮೀನ್ ಬರ್ಡ್ಸ್ ಮತ್ತು ಸ್ನೇಕ್ಸ್ ಅದೆಲ್ಲ ಇದೆ. ಅದೆಲ್ಲ ನೋಡೋಕ್ಕೆ ಹೋಗೋಕ್ಕಾಗ್ತಿಲ್ಲ, ಇವಾಗ ತುಂಬ ಮಳೆ ಬರ್ತಿದೆ.
ಸೊ ತುಂಬ ಮಳೆ ಬರ್ತಿದೆ, ತುಂಬ ಜೋರು ಮಳೆ ನಿಂತ ಮೇಲೆ ನೋಡಬೇಕು, ಆದರೆ ಹೋಗ್ತೀವಿ, ಇಲ್ಲಾಂದರೆ ವಾಪಸ್ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಏನಮ್ಮ ಯಾರಿದ್ದು ಬ್ಯಾಟ್? ಹಾಯ್ ಮಾಡಿ ಅವ್ರಿಗೆ, ಫ್ಲೈಯಿಂಗ್ ಕೀಸ್ ಕೊಟ್ಬಿಡಿ ಅವ್ರಿಗೆ, ಒಂದು ಉಮ್ಮ ಕೊಟ್ಬಿಡಿ ಲೋಲಾ, ಉಮ್ಮ ಕೊಟ್ಬಿಡಿ ಮಗನೇ. ಲೋಲಾ ಆಯ್ತು ಬಿಡಿ, ನಾವೇ ಮಾತಾಡ್ತೀವಿ. ಓಕೆ, ನಾವಿಬ್ಬರೇ ಮಾತಾಡೋಣ, ಲೋಲಾ ಮಾತಾಡೋದಿಲ್ವಂತೆ. ಉಮ್ಮ ಕೊಟ್ಬಿಡಿ. ನೀವು ಕೊಡಿ ಉಮ್ಮ. ಬಾಯ್. ಪುನೀತ್, ಹೇಗೆ ಅನ್ನಿಸ್ತು ನಿಮಗೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಎಲ್ಲ ಒಂದ್ಸಲ ಟ್ರೈ ಮಾಡ್ಬೋದು ನೋಡಿ, ಇಷ್ಟೆಲ್ಲ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಆ್ಯಂಡ್ ಇವಾಗ ಲಚ್ಚು, ನಿಂಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಅವಳಿಗೂ ಇವಾಗ ನಾಚಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಸೊ ನಾನಿಲ್ಲಿ ನನ್ನ ಗಿಫ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಗಿಫ್ಟ್ ಏನು ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ, ನಾನು ಥಂಬ್ನೇಲ್ ನೋಡಿದ್ನೆ. ತುಂಬ ಟೈಮಿಂದ ನನಗಿದ್ದು ತೊಗೋಬೇಕು, ನಂಗೆ ಕೊಡಿಸಿ ಅಂತ ಕೇಳ್ತಾ ಇದ್ದೆ. ಸೊ ಅಟ್ ಲಾಸ್ಟ್ ನನ್ನ ಬರ್ಡೇ ದಿವಸ ಸಿಕ್ಕಿದ್ದು ತುಂಬಾ ಖುಷಿ ಕೊಡ್ತು ನನಗೆ. ಆ್ಯಂಡ್ ಹಾಕೊಂಡು ಹೋಗ್ತೀನಿ, ಕೊಡೆ ಅಕ್ಕ ಪ್ಲೀಸ್ ಕಣೆ. ನಿಂಗೆ ನಾನು ಹೊಸ ಡ್ರೆಸ್ ಕೊಟ್ಟಿಲ್ವಾ ನಿಂಗೆ ಇವತ್ತು ಹಾಕೊಳ್ಳೋಕ್ಕೆ? ಅಕ್ಕ ನೋಡು ಹೂ ಅಂತೀಯ ಅಂತ. ಸೊ ನಿಧಾನ ಕೂತ್ಕೊಂಡು ಅದನ್ನು ಕ್ಲೀನಾಗಿ ತೆಗೆದು ನೋಡ್ತಾ ಇದ್ದೆ, ಏನೇನು ಕೊಟ್ಟಿದ್ದಾರೆ ಪ್ರತಿಯೊಂದೂ. ಲೈಕ್ ಅದರದ್ದೊಂದು ಚಾರ್ಜರ್ ಕೊಟ್ಟಿದ್ದರು, ಮೊಬೈಲೇ ಬರ್ತಿದೆ. ಆ ವಾಚ್ನ ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜರ್ ಬರುತ್ತೆ, ಕೇಬಲ್ ಬರುತ್ತೆ ಅದು. ಮತ್ತು ಒಂದು ಮ್ಯಾನ್ಯುಯಲ್ ಥರ ಕೊಟ್ಟಿದ್ದರು. ಸೊ ಜಿ ಚಾಯ್ಸಾ ಇದು? ನಿಮ್ಮ ಚಾಯ್ಸಾ? ಈ ಥರ ಒಂದು ಸ್ಮಾರ್ಟ್ ವಾಚ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ತುಂಬ ಲೈಕ್ ಕೇಳ್ತಾನೆ ಇದ್ದೆ, ನಂಗೆ ಸ್ಮಾರ್ಟ್ ವಾಚ್ ತಗೋಬೇಕು ಅಂತ. ಆ್ಯಂಡ್ ಕೊನೆಗೂ ಲೈಕ್ ಅದು ಸಿಕ್ಕಿದ್ದು ತುಂಬ ಖುಷಿ ಆಯಿತು ನನಗೆ. ಸೊ ಇದೊಂಥರ ಸೊ ಈ ಸ್ಮಾರ್ಟ್ ವಾಚ್ ಬಂದು ಅಮೇಜ್ಫಿಟ್ ಬ್ರ್ಯಾಂಡ್ದು. ಆ್ಯಂಡ್ ಇದನ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಲಿಂಕ್ ಬೇಕಾದರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಸೊ ಇದು ರಥಸಪ್ತಮಿ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ತುಂಬ ಲೈಕ್ ಆಲ್ಮೋಸ್ಟ್ ಒಂದು 40 to 48 ರಥ ಹೊರಡುತ್ತೆ. 40 to 48 ದೇವ್ರುಗಳದ್ದು ರಥ ಹೊರಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂದೊಂದು ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿರ್ತಾರೆ, ಡಿಫ್ರೆಂಟ್ ಸ್ಟೈಲಿಂದ. ಮತ್ತು ತುಂಬ ಹೂವು ಅದೆಲ್ಲ ಯೂಸ್ ಮಾಡಿ ಸಖತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಆ್ಯಂಡ್ ಇಲ್ಲಿ ಫುಲ್ ಈ ಥರ ಜಾತ್ರೆ ನಡೀತಾ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ಫಸ್ಟ್ ಟೈಮ್ ಇಲ್ಲಿ ಇವತ್ತು ಪಿಜ್ಜಾ ಮತ್ತು ವಡಾಪಾವ್ ಹಾಕಿದ್ವಿ. ಆ್ಯಂಡ್ ಅಂಕಲ್ದು ದೋಸೆ ಗಾಡಿ ಕೂಡ ಅಲ್ಲಿದೆ. ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಬೇರೆ ವಿಧವಾದ ಹೂಗಳಿಂದ ಡೆಕೋರೇಟ್ ಮಾಡಿರ್ತಾರೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ 40 to 48 ದೇವಿಗಳು ಹೊರಡುತ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ಎಲ್ಲ ಜಾತ್ರೆಯೆಲ್ಲ ತುಂಬ ಚೆನ್ನಾಗಿ ಈ ಥರ ಕ್ಲಿಪ್ಸ್, ಇಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ತುಂಬ ಮಸ್ತಾಗಿರೋದು ಸಿಗುತ್ತೆ. ಸೊ ನಾನೊಂದು ಕೆಲವೊಂದು ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ. ಆ್ಯಂಡ್ ಲಕ್ಷದ್ಗೆ ಅದೊಂದು ಬಲೂನ್ ಟೈಪ್ ಇರೋದನ್ನ ಪರ್ಚೇಸ್ ಮಾಡಿದೆ ಅಷ್ಟೇ.
ಆ್ಯಂಡ್ ಇದರಲ್ಲಿ ಆಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಆಡಲೇಬೇಕು ಅಂತ ಅಂದ್ಕೊಂಡು ಬಂದ್ವಿ. ನಂದು ಆಟ ಆಡಲಿಲ್ಲ ನನ್ನ ಜೊತೆ. ಸೊ ನಾನು ಮತ್ತು ನಮ್ಮ ಆಂಟಿ ನಾವಿಬ್ಬರು ಒಂದು ಸ್ವಲ್ಪ ರೌಂಡ್ಸ್ ಆಡಿದ್ವಿ, ಚೆನ್ನಾಗಿತ್ತು. ನೋಡ್ಬೋದು ನೀವು, ಇದೊಂದು ಗರುಡದ್ದು ರಥ ಮಾಡಿದ್ದಾರೆ. ಅಂದರೆ ಈ ಕ್ರೇನ್ ಇರುತ್ತೆ ನೋಡಿ, ಕ್ರೇನಲ್ಲಿ ಈ ಥರ ಮೇಲ್ಗಡೆ ಹ್ಯಾಂಗ್ ಮಾಡಿ ಈ ಥರ ಸ್ಟೈಲಲ್ಲೂ ಈ ಸತಿ ರಥ ಮಾಡಿದ್ರು. ಚೆನ್ನಾಗಿತ್ತು. ಇದನ್ನು ಒಂಥರ ಡಿಫ್ರೆಂಟಾಗಿ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. Happy birthday to you. Happy birthday to you. Happy birthday to dear Akka. Happy birthday to you, Akka. May God bless you. May God bless you. Happy birthday to you. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 28 ಅಷ್ಟೇ. ಐ ಆಮ್ 28 years old. ಮಚ್ಚಿಗೆ ಒಂದು ಬೈ ಇನ್ನು ನನಗೆ ಇನ್ನು 30 ವರ್ಷ ಆಗಿಲ್ಲ, ಇನ್ನು 28 ವರ್ಷ ಅಷ್ಟೇ ಆಗಿರೋದು. ಹ್ಯಾಪಿ ಬರ್ತ್ಡೇ ಇದು ನನ್ನ ಮಗ ತಿಂತದೆ. ಅವನಿಗೆ ಕೇಕ್ ಅಂತ ಇಷ್ಟ. Happiest birthday, babe. Thank you. I am 2 years old now. Okay, ಮಮ್ಮಿ ಎಲ್ಲರೂ ಹಾಯ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಹಾಯ್. ಪ್ಲೀಸ್ ಅರ್ಜುನ್ ಚಾನೆಲ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದ್ರೆ ಮಮ್ಮಿ ಎಲ್ಲರೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಆಯ್ತಾ? ಲೈಕ್ ಶೇರ್ and subscribe. ಈಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. 99 ದೋಸೆ ವೆರೈಟೀಸ್, ಒರಿಜಿನಲ್ 99. ನನ್ನ ಮಗಳು, ನನ್ನ ಮೊಮ್ಮಗ, ಹೆಣ್ಮಕ್ಳು ಇದ್ದಾರೆ. ಈಗ ನಮಗೂ ಟೈಮ್ ಆಗ್ತಾ ಬಂತು. ಈಗ ದೋಸೆ ತಿನ್ನೋರು ವೇಟಿಂಗಲ್ಲಿ ಇದ್ದಾರೆ. ನಾವು ಮನೇಲಿದ್ದೀವಿ. ಈಗ ನಾವು ಹೋಗ್ಬೇಕಲ್ಲಿ ಪಿಜ್ಜಾ, ದೋಸೆ, ಪಾವ್ ಭಾಜಿ, ಮುಂಬೈ ವಡಪಾವ್ ಅಂತ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿರೋದು. ನಕಲಿ ವಡಪಾವ್ ಇದು, ನಕಲಿ ಅಲ್ಲ. ನಾವೇನೇ ಮಾಡಿದ್ರು ಅಸಲಿ ಮಾಡೋದು, ನಕಲಿ ಅಂತೂ ಮಾಡಲ್ಲ. ಆದರೆ ಎಲ್ಲೇ ನೀವು ತಿಂದ್ರೂ ಕೋರಮಂಗಲದಲ್ಲಿ ಅಂತ ದೋಸೆ 99 ವೆರೈಟೀಸ್ ಒರಿಜಿನಾಲಿಟಿ ಎಲ್ಲೂ ಸಿಕ್ಕಲ್ಲ. ಈಗ ನಾವು ಈ ಒಂದು ಫುಟ್ಪಾತಲ್ಲಿ ವ್ಯಾಪಾರ ಚಾಲೂ ಮಾಡಿ ಅಲ್ಲಿ 14 ವರ್ಷ ಆಯಿತು. ಸುಮಾರು ಇವಾಗ ಒಂದು 4 ಕಡೆ ಹೆಚ್ಚಾಸ ಹೋಟೆಲ್ ಈಗ ಜ್ಯೂಸ್ ಕಾರ್ನರು, ದೋಸೆ, ಪಾವ್ ಭಾಜಿ, ವಡಪಾವ್ ಅಲ್ಲಿ ಚಾಲೂ ಮಾಡಿದ್ದೀವಿ. ಎಂ ಕೆ ಅಹಮದ್ ಮಾಲ್ ವಿಡಿಯೋ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಚಾಲೂ ಮಾಡ್ತೀವಿ. ಎರಡನೇದು ಬಿಳಿಗೆ ರೋಡಲ್ಲಿ ಅಲ್ಲೊಂದು ಚಾಲೂ ಮಾಡಿದ್ದೀವಿ. ಫಸ್ಟ್ನೇದಲ್ಲಿ ಫಸ್ಟ್ ಕ್ರಾಸಲ್ಲೇ ಇರೋದು. MG ರೋಡಿಂದ ಬರುವಾಗ ಫಸ್ಟ್ ಕ್ರಾಸಲ್ಲಿ ಫಸ್ಟ್ನೇ ಅಂಗಡಿ. MG ರೋಡಲ್ಲಿ ಮತ್ತೆ ಒಂದು ಹೋಟ್ಲು ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. MG ರೋಡಲ್ಲಿ ಅಂದರೆ ಇಲ್ಲಿ ಅಂದರೆ ಮೆಟ್ರೋ ಆಪೋಸಿಟಲ್ಲಿ ಬೋರ್ಡ್ ತುಂಬ ಚೆನ್ನಾಗಿ ಹಾಕಿದ್ದೀವಿ. ಮತ್ತು ಟಿವಿಲಿ LED ಟಿವಿಯಲ್ಲಿ ಹಾಕಿದ್ದೀವಿ. ಎಲ್ಲ ಕಾಣ್ತಿದೆ. ಪಬ್ಲಿಕ್ ಎಲ್ಲರಿಗೂ 99 ವೆರೈಟಿ ಅಂದ್ಬಿಟ್ಟು ಆ ಕಾಣಂಗೆ LED ಕುಣಿಸಿ ಅದನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು 99 ದೋಸೆ ತಿಂದು ಎಲ್ಲರೂ ಟೇಸ್ಟ್ ನೋಡಿ ಆನಂದ ಪಡಿ. ಥ್ಯಾಂಕ್ ಯು. ಸೊ ಡೆಫಿನೆಟ್ಲಿ ಹೋಗಿ, ಲೈಕ್ ಬ್ರಿಗೇಡ್ ರೋಡ್, MG ರೋಡ್, HSR ಲೇಔಟ್, ಎಲ್ಲೇ ನಿಮ್ಮ ಮನೆ ಎಲ್ಲೇ ಹತ್ರ ಆದ್ರೂ ಡೆಫಿನೆಟ್ಲಿ ಹೋಗಿ ಒಂದ್ಸತಿ 99 ವೆರೈಟಿನ ಟ್ರೈ ಮಾಡಿ.
ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ದಿ ಒರಿಜಿನಲ್ 99 ವೆರೈಟಿ ತಿನ್ಬೇಕು ಅಂದ್ರೆ ನೀವು ಡೆಫಿನೆಟ್ಲಿ ಒಂದ್ಸತಿ ಹೋಗ್ಬೇಕು. ಅದೆಲ್ಲ ನಿಮ್ಮಿಂದಲೇ ನಾವು ಮುಂದೆ. ಥ್ಯಾಂಕ್ ಯು. ಬಾಯ್ ಬಾಯ್ ಲಕ್ಷಿತ್. ಬಾಯ್ Bye, ma. ಬಾಯ್ ಮಾಡಿ ಬಾಯ್ ಮಾ ಬಾಯ್ ಮಾಡು ಬಾಯ್. ಮುಂದಿನ 99 ವೆರೈಟಿ ಒರಿಜಿನಾಲಿಟಿ ಓನರ್ ನಾವೆಲ್ಲ ಎಲ್ಲರಿಗೂ